ಚನ್ನಪಟ್ಟಣ ಕ್ಷೇತ್ರದ ಬಗ್ಗೆ ಬರೋಣ. ಚನ್ನಪಟ್ಟಣ ಉಪಯುದ್ಧದಲ್ಲಿ ಯಾರಿಗೆ ಪಟ್ಟಾಧಿಕಾರ? ಚನ್ನಪಟ್ಟಣ ಬೈ ಎಲೆಕ್ಷನ್ ಮೇಲಂತೂ ಎಲ್ಲರ ಚಿತ್ತ ಇದೆ. ಚನ್ನಪಟ್ಟಣದ ಚಕ್ರವ್ಯೂಹವನ್ನ ಭೇದಿಸೋರು ಯಾರು? ಸಿಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ನಡುವೆ ಜಿದ್ದಿನ ಪೈಪೋಟಿ ಅಂತೂ ಇದ್ದೇ ಇದೆ. ಇದು ಕಾಂಗ್ರೆಸ್ನ ಡಿಕೆ ಶಿವಕುಮಾರ್, ಜೆಡಿಎಸ್ನ ಎಚ್ಡಿಕೆ ಮಧ್ಯೆ ಇರುವಂತಹ ಪ್ರತಿಷ್ಠೆಯ ಸಮರ. ಇದು ಪವರ್ ಟಿವಿ ಮತಗಟ್ಟೆ ಸಮೀಕ್ಷೆ ಪ್ರಕಾರ ಚನ್ನಪಟ್ಟಣ ಯಾರಿಗೆ ಸಿಗಬಹುದು ಆ ಕ್ಷೇತ್ರ? ಪವರ್ ಟಿವಿ ಸಮೀಕ್ಷೆ ಪ್ರಕಾರ ಚನ್ನಪಟ್ಟಣದಲ್ಲಿ ಕೈ ಮೇಲುಗೈಯನ್ನ ಸಾಧಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ. ಕಾಂಗ್ರೆಸ್ ಪಕ್ಷದ ಸಿಪಿ ಯೋಗೇಶ್ವರ್ ಗೆಲುವು ಬಹುತೇಕ ಖಚಿತ ಅಂತ ಪವರ್ ಟಿವಿಯ ಸಮೀಕ್ಷೆ ಹೇಳ್ತಾ ಇದೆ. ಸಮೀಕ್ಷೆಯ ಪ್ರಕಾರ ಯೋಗೇಶ್ವರ್ ಬಹಳ ಡಿಫರೆನ್ಸ್ ಅಂತ ಹೇಳಕ್ಕಾಗಲ್ಲ, ಕೂದಲೆಳೆ ಅಂತರದಲ್ಲಿ ಗೆಲ್ತಾರೆ ಅಂತ. ಕೂದಲೆಳೆ ಅಂತರನೋ ಅಥವಾ ದೊಡ್ಡ ಅಂತರನೋ ಗೆಲುವು ಇಸ್ ಇಂಪಾರ್ಟೆಂಟ್ ಆಗುತ್ತೆ ಆ ಕ್ಷೇತ್ರದಲ್ಲಿ. ಜಮೀರ್ ಕರಿಯಾ ಮಾತಿನ ಹೊರತಾಗಿ ಸಿಪಿ ಯೋಗೇಶ್ವರ್ ಜಯಭೇರಿಯನ್ನ ಬಾರಿಸ್ತಾರೆ ಅಂತ ಅನ್ಸುತ್ತೆ. ಜಮೀರ್ ಮಾತಿನಿಂದ ಸ್ವಲ್ಪ ಗೆಲುವಿನ ಅಂತರ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಶೇಕಡವಾರು ಹೆಚ್ಚಿನ ಒಕ್ಕಲಿಗರ ಮತಗಳು ನಿಖಿಲ್ಗೆ ಹೋಗಿರುತ್ತೆ. ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಮತಗಳು ಯೋಗೇಶ್ವರ್ಗೆ ಅನ್ನುವಂಥದ್ದು ಅಲ್ಲಿನ ಒಂದು ಪೊಲಿಟಿಕಲ್ ಸಿನಾರಿಯೋನ ನೋಡಿದಾಗ ಗೊತ್ತಾಗ್ತಾ ಇತ್ತು. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಪರ ಬಹುತೇಕ ಮತದಾರರ ಒಲವಿದೆ. ಒಂದು, ಅಲ್ಲಿನ ಸ್ಥಳೀಯರು ದಿನ ಬೆಳಗಾದ್ರೆ ಮುಖ ನೋಡ್ಬೋದು, ಸಿಗ್ತಾರೆ ಅಂತ ಹೇಳಿ. ಗ್ರಾಮೀಣ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಪರವಾಗಿ ಬಹುತೇಕ ಒಲವಿದೆ. ಗ್ಯಾರಂಟಿಗಳು ಅಲ್ಲಿ ವರ್ಕ್ ಆಗಿರೋ ಥರನೂ ಕಾಣಿಸ್ತಾ ಇದೆ ಚನ್ನಪಟ್ಟಣದ ವಿಚಾರಕ್ಕೆ ಅಂತ ಬಂದಾಗ. ಗ್ರಾಫಿಕ್ ಅಪ್ಡೇಟ್ಸ್ ಇದೆ, ಅದನ್ನು ಕೂಡ ನೋಡ್ಬೋಣ ನೋಡಿ. ಪವರ್ ಟಿವಿಯ ಸಮೀಕ್ಷೆ ಪ್ರಕಾರ ಅಲ್ಲಿ ಕಾಂಗ್ರೆಸ್ನ ಸಿಪಿ ಯೋಗೇಶ್ವರ್ ಕೂದಲೆಳೆ ಅಂತರದಲ್ಲಿ ಗೆಲ್ತಾರೆ ಅಂತ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲು ನಾನು ಬಿಜೆಪಿ ಅವ್ರ ಹತ್ರ ಮಾತನಾಡ್ತೀನಿ ಇದನ್ನ. ಈಗ ನಿಮಗೆ ಸಿಪಿ ಯೋಗೇಶ್ವರ್ ಅವರು ಬಿಜೆಪಿಗೆ ಅಲ್ಲಿದ್ದಂಥ ಒಬ್ಬ ಕ್ಯಾಂಡಿಡೇಟ್ ಅಂತಂದ್ರೆ ಸಿಪಿ ಯೋಗೇಶ್ವರ್ ಅವರಿದ್ರು. ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗ್ಲಿಲ್ಲ. JDS ಇಂದ ಹಿ ಡಸಂಟ್ ವಾಂಟ್ ಟು ಸ್ಟ್ಯಾಂಡ್ ಅಂಡರ್ ದಿ ಸಿಂಬಲ್ ಆಫ್ JDS. ಸೊ ಹಾಗಾಗಿ ಅವರು ಕಾಂಗ್ರೆಸ್ಗೆ ಬಂದರು. ಅದೆಲ್ಲ ಆಯ್ತು ಡ್ರಾಮಾ ಸ್ಟಾರ್ಟಿಂಗ್ ಅಲ್ಲಿ. ಅದಾದ ಮೇಲೆ ಬಿಜೆಪಿ ಅಂದ್ರೆ ಕ್ಯಾಂಡಿಡೇಟ್ನ ಹಿಂಗೆ ಯಾರು ಸಿಗ್ಲಿಲ್ಲ, ಕಾರ್ಯಕರ್ತರು ಅವರು ಇವರು ಅಂದಾಗ ನಿಖಿಲ್ನ ನಿಲ್ಲಿಸಬೇಕು ಅಂತ ಆಯ್ತು. ಸೊ ಹೌ ಕಾನ್ಫಿಡೆಂಟ್ ನೀವುಗಳು? ಮೇಡಮ್, ವಿ ಆರ್ ವೆರಿ ಕಾನ್ಫಿಡೆಂಟ್ ಮೇಡಮ್. ಒಂದು, ಈ ಕ್ಷೇತ್ರದಲ್ಲಿ, ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ನಾವೇ ಇದೇ ಮಾಧ್ಯಮದಲ್ಲಿ ಹಲವಾರು ಬಾರಿ ಇದೇ ವಿಚಾರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಈ ಚರ್ಚೆ ಮಾಡಿರ್ಬೇಕಾದಾಗ ಅದು ಮೊದಲಿಂದನೂ JDS ಕ್ಷೇತ್ರ ಆಗಿತ್ತಂಥದ್ದು. ಮೈತ್ರಿ ಧರ್ಮದ ಪ್ರಕಾರ ಅದು JDSಗೆ ಅಂತಲೇ ಅದಿದಾಗಿದ್ದಂಥದ್ದು. ನಾವು ಹಲವಾರು ಬಾರಿ ಕೇಳ್ಕೊಂಡ್ವಿ ಇವ್ರನ್ನ, ಯೋಗೇಶ್ವರ್ನ. ಅವರೆಲ್ಲದಕ್ಕೂ ನಿರಾಕರಿಸಿದ್ರು. ಅದು ಮೊದಲೇ ಒಪ್ಪಂದಗಳು ಆಗಿತ್ತು ಅಂತ ಅವರೇ ಆಮೇಲೆ ಹೇಳ್ತಾರೆ, ಆಮೇಲೆ ಮುಂದಿನ ದಿನಗಳು ಹೇಳ್ತಾರೆ ಅದರಲ್ಲಿ. ಆದರೆ ಈ ಚುನಾವಣೆಯಲ್ಲಿ ಜನರು ಬಂದ್ಬಿಟ್ಟು ನೋಡಿ ಮೇಡಮ್, ಯಾವ ಒಂದು ಕಾಲಘಟ್ಟದಲ್ಲಿ ಕೆರೆ ತುಂಬಿವಿಕೆ ಭಗೀರಥ ಅಂತ ಹೇಳ್ಕೊಂಡು ತಿರುಗ್ತಾ ಇದಾರಲ್ಲ, ಯಾರ್ಯಾರು ಅವಧಿನಲ್ಲಿ ಎಷ್ಟೆಷ್ಟು ಕೆರೆಗಳು ತುಂಬಿದೆ ಅಂದ್ಬಿಟ್ಟು ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆಯಲ್ವ ಮೇಡಮ್. ಅಲ್ಲಿ ಅವ್ರ ಕಾಲಾವಧಿಯಲ್ಲಿ ಎಷ್ಟು ಕೆರೆ ತುಂಬಿಸಿದ್ರು, ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿ ಅವ್ರ ಕಾಲಾವಧಿಯಲ್ಲಿ ಎಷ್ಟು ಕೆರೆ ತುಂಬಿಸಿದ್ರು, ಜನರ ಮುಂದೆ ಇದೆ ಅದರಲ್ಲಿ. ಮತ್ತು ಇದಕ್ಕೆ ಭದ್ರ ಬುನಾದಿ ಹಾಕೊಂಡ ದೇವೇಗೌಡರದ್ದನ್ನು ಜನ ಮರ್ತಿಲ್ಲ. ಜನ ಆ ಋಣನೂ ಜನ ತೀರಿಸ್ತಾರೆ ಇದರಲ್ಲಿ. ಇದನ್ನೆಲ್ಲ ಮಧ್ಯೆ ಬಗ್ಗೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ಎಲ್ಲ ಇಷ್ಟು ಬಗ್ಗೆ ನಾನೇ ಅಭ್ಯರ್ಥಿ ಅಂತ ಹೇಳಿದಂಥ ಉಪಮುಖ್ಯಮಂತ್ರಿ ಆಗ್ಬೋದು, ಸ್ವತಂತ್ರ DK ಸುರೇಶ್ ಆಗ್ಬೋದು, ಯಾರೂ ಅಭ್ಯರ್ಥಿ ಆಗಿಲ್ಲ. ಕೊನೆಗೆ ಅವ್ರಿಗೂ ಕ್ಯಾಂಡಿಡೇಟ್ ಇಲ್ವಲ್ಲ. 10 ವರ್ಷದ ಚನ್ನಪಟ್ಟಣದ ಮೈದಾನ ತುಂಬ ಬಿಡಿಯಾಗಿತ್ತು, ಒಂದು ಕ್ಯಾಂಡಿಡೇಟು ರೆಡಿ ಮಾಡೋಕ್ಕಾಗಿಲ್ಲ. ಕೊನೆಗೆ ಎರವಲನ್ನೇ ಪಟ್ಟರು, ಬೇರೆ ಪಕ್ಷದಿಂದ ಎರವಲ್ ಪಡ್ಕೊಂಡ್ರು. ಎರವಲ್ ಪಡ್ಕೊಂಡಾದ್ಮೇಲೆ ಯಾವ ರೀತಿ ಇದೆ ಅಂತ ನಾವು ಚುನಾವಣೆ ಪ್ರಚಾರಕ್ಕೆ ಹೋಗಿದ್ವಿ, ಚುನಾವಣಾ ಪ್ರಚಾರದಲ್ಲಿ ಭಾಗಗೊಂಡ್ವಿ. ಪ್ರತಿಯೊಂದು ವಿಭಾಗದಲ್ಲೂ ಹೋಬಳಿ ಮಟ್ಟದಲ್ಲೂ ನೋಡಿದಾಗ ಜನರ ಸಮೀಕ್ಷೆ ಆಗ್ಬೋದು, ಜನರ ಮಾಹಿತಿ ಆಗ್ಬೋದು, ಒಳ್ಳೆ ರೀತಿಯ ಗ್ರೌಂಡ್ ರಿಯಾಲಿಟಿ ಜನತಾದಳ ಅಂದರೆ NDA ಕ್ಯಾಂಡಿಡೇಟ್ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಇದೆ ಡೆಫಿನೆಟ್ ಆಗಿ. ಆಮೇಲೆ ಅವರ ಇವರು ಶಾಸಕರು ಮಂತ್ರಿಗಳು ದೇವೇಗೌಡರ ಕುಟುಂಬನ ಕೊಂಡ್ಕೊಳ್ಳೋಕೆ ಬೇರೆ ಹೋಗಿದ್ರು. ಜನಾಂಗೀಯ ಬಣ್ಣದ ಬಗ್ಗೆ ಮಾತಾಡಿದ್ರು. ಬಣ್ಣದ ಬಗ್ಗೆ, ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡಿದಾಗ ಜನರು ಅದಕ್ಕೆ ಉತ್ತರ ಕೊಡ್ತಾರೆ ಮೇಡಮ್. ಯಾಕಂದರೆ ಆ ಕ್ಷೇತ್ರದಲ್ಲಿ ಇನ್ನೂ ಹಲವಾರು ಜನಗಳು ಏನು ಇಗ್ಲೂರ್ದು ಡ್ಯಾಮ್ ಬಂದು ಕೆರೆ ತುಂಬಿ ಹಸನಾಗಿರ್ಬೇಕಾದಾಗ ಅವಾಗಿಂದ ನೋಡಿದವರು ಇದ್ದಾರೆ. ಈಗಿನ ಬಣ್ಣದ ಮಾತುಗಳು ಯಾರ್ಯಾರು ಆಡ್ತಾ ಇದ್ದಾರೆ, ಪಕ್ಷದಿಂದ ಪಕ್ಷಕ್ಕೆ ಯಾರ್ಯಾರು ಆಡ್ತಾ ಇದ್ದಾರೆ ಅನ್ನೋ ಜನದ ಇದರಲ್ಲಿ ತುಂಬ ಮಾಸಿಲ್ಲ. ಏನೂ ಬಣ್ಣನೂ ಮಾಸಿಲ್ಲ, ಇದೂ ಮಾಸಿಲ್ಲ, ನೆನಪೂ ಮಾಸಿಲ್ಲ. ಜನ ಒಳ್ಳೆ ತೀರ್ಮಾನ ಕೊಡ್ತಾರೆ. NDA ಅಭ್ಯರ್ಥಿ ಆದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ ಮೇಡಮ್ ಅಲ್ಲಿ.